ಇವಾಗ ನಾವು ಕೆಲವೊಂದು ರಿಪೀಟೆಡ್ಲಿ ಆಸ್ಕ್ ಕ್ವಶನ್ ನೋಡೋಣ. ಸೊ ಈ ಒಂದು ಕ್ವಶನ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನೀವು ಅನ್ಕೋಬಹುದು. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಎಕ್ಸಾಮ್ ಸೆಂಟರ್ ಇಂದ ಈ ಒಂದು ಕ್ವಶನ್ ರಿಪೀಟ್ ಆಗಿ ಕೇಳಿದ್ದಾರೆ. ಸೊ ಇದರ ಅರ್ಥ ಈ ಎಲ್ಲ ಸ್ಪೆಷನ್ ಇಂಪಾರ್ಟೆಂಟ್ ಆಗಿರುತ್ತೆ ಹಂಗಂತ. ಸೊ ಈ ವರ್ಷ ಕೂಡ ನಿಮಗೆ ಇದರಲ್ಲಿ ಕೆಲವೊಂದು ಸ್ಪೆಷನ್ ರಿಪೀಟ್ ಆಗಿ ಕೇಳಬಹುದು ನಿಮ್ದು ಎಕ್ಸಾಮ್ ಸೆಂಟರ್ ಅಲ್ಲಿ. ಹಾಗಾಗಿ ನಿಮ್ದು ಯಾವುದೇ ಎಕ್ಸಾಮ್ ಸೆಂಟರ್ ಇದ್ರೂ ಕೂಡ ಪರವಾಗಿಲ್ಲ, ಈ ಒಂದು ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಮತ್ತೆ ಎಲ್ಲ ಸ್ಪೆಷನ್ ಪರ್ಫೆಕ್ಟ್ ಆಗಿ. ಸೊ ಇದರಲ್ಲಿ ಕೂಡ ನಿಮಗೆ ಚಾನ್ಸಸ್ ಇರುತ್ತೆ. ಸೊ ಸೇಮ್ ಕ್ವಶನ್ ನಿಮಗೆ ರಿಪೀಟ್ ಆಗ್ಬೋದು ಈ ವರ್ಷ ಕೂಡ ಹಂಗಂತ. ಸೊ ಇನ್ಫಾರ್ಮೇಶನ್ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ಯಾರಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ನಿಮಗೆ ಲೆಸ್ ದನ್ 2 ಸೆಕೆಂಡ್ ಬೇಕಾಗುತ್ತೆ ಮತ್ತೆ ಇದು ನಿಮಗೆ ಫ್ರೀ ಕೂಡ ಇರುತ್ತೆ. ಬಟ್ ಇದರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮಗೆ ಜಾಸ್ತಿ ಇನ್ಫಾರ್ಮೇಶನ್ ಕೊಡಬೇಕು, ಜಾಸ್ತಿ ಹೆಲ್ಪ್ ಮಾಡ್ಬೇಕಂತ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಮತ್ತೆ ಹಾಗೆ ಫ್ಯೂಚರ್ಲಿ ನಾವು ನಿಮಗೆ ಇದೇ ತರ ನಿಮಗೆ ಯೂಸ್ಫುಲ್ ಆಗಿರುವಂಥ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ. ಯಾವುದೇ ಇನ್ಫಾರ್ಮೇಶನ್ ನಿಮ್ಮಿಂದ ಮಿಸ್ ಆಗಲ್ಲ. ಸೊ ಇವಾಗ ನಾವು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ಫಸ್ಟ್ಗೆ ನಾವು JKVK ಎಕ್ಸಾಮ್ ಸೆಂಟರ್ ಇಂದ ಕೆಲವು ಕ್ವಶನ್ ನೋಡೋಣ ಇಂಪಾರ್ಟೆಂಟ್ ಆಗಿರುವಂಥದ್ದು. ಮತ್ತೆ ಬೇರೆ ಎಕ್ಸಾಮ್ ಸೆಂಟರ್ ಅಲ್ಲಿ ಕೂಡ ಇದೇ ಸೇಮ್ ಕ್ವಶನ್ ಕೇಳಿದ್ರೆ ಅದನ್ನಷ್ಟೇ ನಾವು ಇದರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಇದನ್ನು ನಾವು ಪ್ರಿವಿಯಸ್ ಕ್ವಶನ್ ಪೇಪರ್ ಅಂತ ಕೂಡ ಅನ್ಕೋಬಹುದು, ಮತ್ತೆ ರಿಪೀಟೆಡ್ಲಿ ಆಸ್ಕ್ಡ್ ಕ್ವಶನ್ ಅಂತಾನೂ ಅನ್ಕೋಬಹುದು, ಮತ್ತೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತಾನೂ ಅನ್ಕೋಬಹುದು. ಸೊ ನಾನು ಆಲ್ರೆಡಿ ಹೇಳಿದ ಪ್ರಕಾರ ಎಲ್ಲ ಎಕ್ಸಾಮ್ ಸೆಂಟರ್ ಇಂದ ಇವಾಗ ಸ್ಪೆಷನ್ ಕವರ್ ಮಾಡ್ತಾ ಇದೀವಿ. ಸೊ ನಿಮ್ದು ಯಾವುದೇ ಎಕ್ಸಾಮ್ ಸೆಂಟರ್ ಇದ್ರೂ ಕೂಡ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇದರಲ್ಲಿ ಫಸ್ಟ್ ಸ್ಪೆಷನ್ ಇರೋದು ಹನಿ ಬಿ ಅಂತ, ಜೇನು ನೊಣ ಅಂತ ಕನ್ನಡದಲ್ಲಿ ಕರೀತಾರೆ. ಸೊ ಇದನ್ನ ತುಂಬಾ ಸಲ ಕೇಳಿದ್ದಾರೆ, ಹಾಗಾಗಿ ಇಂಪಾರ್ಟೆಂಟ್ ಅಂತ ಅನ್ಕೋಬಹುದು. ನೆಕ್ಸ್ಟ್ ಫಾರ್ಮ್ ಪಾಂಡ್ ಅಂತ, ಸೊ ಇದನ್ನ ಕೂಡ ತುಂಬಾ ಸಲ ಕೇಳಿದ್ದಾರೆ. ನೆಕ್ಸ್ಟ್ ಪೊಂಗೆಮೆ ಅಂತ. ಸೊ ಪೊಂಗೆಮೆಯನ್ನ ಇದೇ ಸೇಮ್ ಎಕ್ಸಾಮ್ ಸೆಂಟರ್ ಅಲ್ಲಿ 2022 ಆಗಿರ್ಬೋದು ಮತ್ತೆ 23 ಆಗಿರ್ಬೋದು 2 ವರ್ಷದಲ್ಲಿ ಕೇಳಿದ್ದಾರೆ. ಸೊ ಪೊಂಗೆಮೆಯ ಸೀಡ್ ಆಗಿರುತ್ತೆ ಇದು. ಸೊ ಇದನ್ನ ಹೊಂಗೆ ಬೀಜ ಅಂತ ಕರೀತಾರೆ. ನೆಕ್ಸ್ಟ್ ಹಾಶು ಅಂತ ಅಥವಾ ಕುದುರೆ ನಾಲ ಅಂತ ಕರಿತೀವಿ. ಸೊ ಇದನ್ನ ಕೂಡ ರಿಪೀಟ್ ಆಗಿ ಕೇಳಿದ್ದಾರೆ. ನೆಕ್ಸ್ಟ್ ಕೌಪಿ. ಸೊ ಇದನ್ನ ಕೂಡ ಸೇಮ್ ಎಕ್ಸಾಮ್ ಸೆಂಟರ್ ಅಲ್ಲಿ 2022 ಮತ್ತೆ 23ರಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ರೆಡ್ ಗ್ರಾಮ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನ ಕೂಡ ಸೇಮ್ ಎಕ್ಸಾಮ್ ಸೆಂಟರ್ ಇಂದ 2 ವರ್ಷ ಕೇಳಿದ್ದಾರೆ, ಮತ್ತೆ ಬೇರೆ ಎಕ್ಸಾಮ್ ಸೆಂಟರ್ ಅಲ್ಲಿ ಕೂಡ ಇದನ್ನ ಕೇಳಿದ್ದಾರೆ. ನೆಕ್ಸ್ಟ್ ಕ್ಯಾಶು ಅಂತ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನ ಸೇಮ್ ಎಕ್ಸಾಮ್ ಸೆಂಟರ್ ಇಂದ 2 ವರ್ಷದಲ್ಲಿ ಕೇಳಿದ್ದಾರೆ, ಮತ್ತೆ ಬೇರೆ ಎಕ್ಸಾಮ್ ಸೆಂಟರ್ ಅಲ್ಲಿ ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ಕ್ಯಾಸ್ಟೇಟರ್. ಸೊ ಇಲ್ಲಿ ಕೂಡ ಸೇಮ್ ಕಂಡೀಷನ್ ಇರುತ್ತೆ. ನೆಕ್ಸ್ಟ್ ಏಗನ್. ಸೊ ಇದನ್ನ ಕೂಡ ಬೇರೆ ಬೇರೆ ಎಕ್ಸಾಮ್ ಸೆಂಟರ್ ಅಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಮಿಲ್ಕಿಂಗ್ ಮಷಿನ್ ಅಂತ ಅಥವಾ ಮಿಲ್ಕ್ ಸಕಿಂಗ್ ಮಷಿನ್ ಅಂತ, ಹಾಲು ಕರೆಯುವ ಸಾಧನ. ಸೊ ಇದನ್ನ ಕೂಡ ಬೇರೆ ಎಕ್ಸಾಮ್ ಸೆಂಟರ್ ಅಲ್ಲಿ ಕೂಡ ತುಂಬಾ ಸಲ ಕೇಳಿದ್ದಾರೆ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಡಿಹಾರ್ನರ್. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನು ಕೂಡ ಕೇಳಿರ್ತಾರೆ. ನೆಕ್ಸ್ಟ್ ಇಯರ್ ಟ್ಯಾಗರ್. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ HF ಕೌ. ಸೊ ಇದನ್ನು ಕೂಡ ರಿಪೀಟ್ ಆಗಿ ಕೇಳಿದ್ದಾರೆ. ನೆಕ್ಸ್ಟ್ ಹಳ್ಳಿಕಾರ್. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಗಿರ್ ರಾಜ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಯಾರ್ಕ್ಷೈರ್ ಪಿಗ್. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಚಿಕ್ ಪಿಗ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನ ಬೆಂಗಲ್ ಗ್ರಾಮ್ ಅಂತ ಕೂಡ ಕರೀತಾರೆ, ಕಡಲೆ ಕಾಳು. ನೆಕ್ಸ್ಟ್ ಹಾರ್ಸ್ ಗ್ರಾಮ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಹುರುಳಿ ಕಾಳು. ನೆಕ್ಸ್ಟ್ ಯೂರಿಯಾ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನು ಕೂಡ ತುಂಬಾ ಸಲ ಕೇಳಿದ್ದಾರೆ. ನೆಕ್ಸ್ಟ್ MOP ಕೂಡ ತುಂಬಾ ಸಲ ಕೇಳಿದ್ದಾರೆ, ಮತ್ತೆ ಈ ಸೇಮ್ ಎಕ್ಸಾಮ್ ಸೆಂಟರ್ ಇಂದ 2 ವರ್ಷ ಕೇಳಿದ್ದಾರೆ. ನೆಕ್ಸ್ಟ್ ಕಲ್ಟಿವೇಟರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಅಮೃತ್ ಮಾಲ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕಡಕ್ನಾಥ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಮುರ್ರಾ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಸ್ಪೇಡ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಸಿಕಲ್ ಅಥವಾ ಕುಡುಗೋಲು ಅಂತ ಕರೀತಾರೆ. ನೆಕ್ಸ್ಟ್ ಸೀಡ್ ಕಮ್ ಫರ್ಟಿಲೈಸರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಅಜೋಲಾ ಕೂಡ ತುಂಬಾ ಸಲ ಕೇಳಿದ್ದಾರೆ. ನೆಕ್ಸ್ಟ್ ಬಿಟರ್ ಗಾರ್ಡ್ ಸೀಡ್ನ ಇದೇ ಸೇಮ್ ಎಕ್ಸಾಮ್ ಸೆಂಟರ್ ಇಂದ 2 ವರ್ಷ ಕೇಳಿದ್ದಾರೆ. ನೆಕ್ಸ್ಟ್ ನೀಮ್ ಎಲೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಬೇವಿನ ಎಲೆ. ನೆಕ್ಸ್ಟ್ ಬ್ಲಾಕ್ ಗ್ರಾಮ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಉದ್ದು ಅಥವಾ ಉದ್ದಿನ ಬೇಳೆ. ನೆಕ್ಸ್ಟ್ ಗ್ರೀನ್ ಗ್ರಾಮ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಟ್ಯೂಬ್ರಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬಂಬು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಜಾಮೂನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಡ್ರಿಪ್ ಇರಿಗೇಷನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಸಿಕೇಚರ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ನ್ಯಾಪ್ಸಾಕ್ ಸ್ಪ್ರೇಯರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಮಲ್ಬರಿ ಲೀವ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ನೇಪಿಯರ್ ಗ್ರಾಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಜಿಂಜರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಅರ್ಥೋಮ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಎರೆಹುಳು ಅಂತ ಕರಿತೀವಿ.
ನೆಕ್ಸ್ಟ್ ಜಿಪ್ಸಮ್ ಕೂಡ 2-3 ಸಲ ಕೇಳಿದ್ದಾರೆ. ನೆಕ್ಸ್ಟ್ ಮೇಜ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕಕೂನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನು ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ಕ್ಯಾಸ್ಟರ್ ಸೀಡ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಸಿಸಮೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಎಳ್ಳು ಅಂತ. ಸೊ ಇವಾಗ ಬೆಂಗಳೂರು ಎಕ್ಸಾಮ್ ಸೆಂಟರಿಂದ ಕೆಲವೊಂದು ಇಂಪಾರ್ಟೆಂಟ್ ಸ್ಪೆಸಿಮನ್ ಮತ್ತೆ ರಿಪೀಟೆಡ್ಲಿ ಆಸ್ಕ್ ಕ್ವಶನ್ ನೋಡ್ಕೊಂಡ್ವಿ. ಮತ್ತೆ ಹಾಗೇನೆ ಬೇರೆ ಎಕ್ಸಾಮ್ ಸೆಂಟರ್ ಕೂಡ ಇದರಲ್ಲಿ ಡಿಸ್ಕಸ್ ಮಾಡಿದ್ದು ಕೆಲವೊಂದು ಸ್ಪೆಸಿಮನ್ ಕೂಡ ರಿಪೀಟ್ ಆಗಬಹುದು. ಬಟ್ ಆ ಒಂದು ಎಕ್ಸಾಮ್ ಸೆಂಟರ್ ಇಂದ ಇವಾಗ ಏನು ಕವರ್ ಮಾಡಿದ್ವಲ್ಲ ಆ ಒಂದು ಸ್ಪೆಸಿಮನ್ ನಾವು ಇನ್ನೊಮ್ಮೆ ಕವರ್ ಮಾಡೋದು ಬೇಡ. ಯಾಕಂತ ಹೇಳಿದ್ರೆ ವಿಡಿಯೋ ತುಂಬಾ ಲೆಂದಿ ಆಗುತ್ತೆ. ಸೊ ಈ ಒಂದು ಸ್ಪೆಸಿಮನ್ ಬಿಟ್ಟು ಇನ್ನು ಬೇರೆ ಏನೇನು ಸ್ಪೆಸಿಮನ್ ಇರ್ತಾವಲ್ಲ, ಅದೇ ರಿಪೀಟೆಡ್ಲಿ ಆಸ್ಕ್ ಏನೇನು ಸ್ಪೆಸಿಮನ್ ಇರ್ತಾವಲ್ಲ ಅದನ್ನ ನಾನು ನಿಮಗೆ ನೆಕ್ಸ್ಟ್ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಬೇರೆ ಎಕ್ಸಾಮ್ ಸೆಂಟರ್ ಇಂದ. ಅದೇ ತರ ಇವಾಗ ಮಂಗಳೂರು ಎಕ್ಸಾಮ್ ಸೆಂಟರ್ ಇಂದ ಕೆಲವೊಂದು ಸ್ಪೆಸಿಮನ್ ನೋಡೋಣ. ಇಲ್ಲಿ ಬಣ್ಣೂರು ಶೀಪ್ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಜಟ್ರೋಪ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ನೋಸ್ ರೋಪ್ ಕೂಡ ತುಂಬಾ ಸಲ ಕೇಳಿದ್ದಾರೆ. ಅಂದ್ರೆ ಈ ತರ ರೋಪ್ ಇರುತ್ತಲ್ಲ ಮೂಗಿಗೆ ಹಾಕೋದು, ಸೊ ಅದನ್ನು ಕೂಡ ತುಂಬಾ ಸಲ ಕೇಳಿದ್ದಾರೆ. ಸೊ ಇದನ್ನ ಮೂಗುದಾರ ಅಂತ ಕಾಮನ್ ಆಗಿ ಕರೀತಾರೆ. ನೆಕ್ಸ್ಟ್ ಅಗೇವ್ ಕೂಡ ತುಂಬಾ ಸಲ ಕೇಳಿದ್ದಾರೆ. ನೆಕ್ಸ್ಟ್ ಕಾಟ್ಲಾ ಕೂಡ ತುಂಬಾ ಸಲ ಕೇಳಿದ್ದಾರೆ, ಸೊ ಒಂದ್ಸಲ ನೋಡ್ಕೊಳ್ಳಿ. ಸೊ ಫಿಶಸ್ ಬಗ್ಗೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೇ ಬಿ ನಿಮಗೆ ಒಂದು ಕ್ವಶನ್ ಆದ್ರೂ ಕೇಳಬಹುದು. ಸೊ ಮೇನ್ಲಿ ಮಂಗಳೂರು ಎಕ್ಸಾಮ್ ಸೆಂಟರ್ದವರು ಮತ್ತೆ ಬೀದರ್ ಎಕ್ಸಾಮ್ ಸೆಂಟರ್ದವರು. ನೆಕ್ಸ್ಟ್ ಟೀಕ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನ ಸಾಗುವಾನಿ ಅಥವಾ ತೇಗ ಅಂತ ಕರೀತಾರೆ. ನೆಕ್ಸ್ಟ್ ಸಿಲ್ವರ್ ಓಕ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಇಯರ್ ಟ್ಯಾಕ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಲ್ಯಾಕ್ಟೋಮೀಟರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಪೋಲ್ಟ್ರಿ ಫೀಡರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಪ್ಲಾಂಟ್ ಪ್ರೋಟ್ರೇಡ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಮಸ್ಟರ್ಡ್ ಸೀಡ್, ಸಾಸಿವೆ ಬೀಜ. ನೆಕ್ಸ್ಟ್ ಹನಿಬಿ ರೇರಿಂಗ್ ಬಾಕ್ಸ್, ಜೇನು ಸಾಕಾಣಿಕೆ ಪೆಟ್ಟಿಗೆ ಅಂತ ಕರಿಬಹುದು. ನೆಕ್ಸ್ಟ್ ಕೇಕ್ ಅಲ್ಲಿ ನೀಮ್ ಕೇಕ್ ಮತ್ತೆ ಗ್ರೌಂಡ್ನಟ್ ಕೇಕ್ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಪ್ರಾನ್ ಬಗ್ಗೆ ಕೂಡ ತುಂಬಾ ಸಲ ಕೇಳಿದ್ದಾರೆ. ನೆಕ್ಸ್ಟ್ ಮೊದಲು ಡಾಗ್ ಕೂಡ ತುಂಬಾ ಸಲ ಕೇಳಿದ್ದಾರೆ. ಅದೇ ತರವಾಗಿ ಇವಾಗ ನಾವು ಬಿಜಾಪುರ ಎಕ್ಸಾಮ್ ಸೆಂಟರ್ ಇಂದ ಕೆಲವು ಕ್ವಶನ್ ನೋಡೋಣ. ಆನಿಯನ್ ಸೀಡ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಶುಗರ್ ಕೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಗೀರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಜಮುನಾಪಾರಿ ಗೋಟ್, ಖಿಲಾರಿ ಎತ್ತು, ಮೌತ್ ಕವರ್ ಅಥವಾ ಬಾಯಿಜಾಳಿಗೆ, ರೋಟೋವೇಟರ್, ಹೊಂಗೆ ಮಿಯಾ, ಗ್ರೌಂಡ್ನಟ್ ಕೇಕ್, ಫಿಂಗರ್ ಮಿಲೆಟ್ ಅಥವಾ ರಾಗಿ, ರೆಡ್ ಗ್ರಾಮ್ ಪ್ಲಾಂಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಪೋಲ್ಟ್ರಿ ವಾಟರ್ ಇಂಪಾರ್ಟೆಂಟ್ ಆಗಿರುತ್ತೆ. ಬ್ಲೇಡ್ ಹ್ಯಾರೋ ಇಂಪಾರ್ಟೆಂಟ್ ಆಗಿರುತ್ತೆ. ಕುರ್ಪಿ ಇಂಪಾರ್ಟೆಂಟ್ ಆಗಿರುತ್ತೆ. ಲಿನ್ಸೀಡ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ನಾವು ಕೆಲವೊಂದು ಸ್ಪೆಸಿಮನ್ ನೋಡ್ಕೊಂಡ್ವಿ. ಬಟ್ ನಾವು ಇದುವರೆಗೆ ಏನು ಪ್ರಿವಿಯಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ ಸ್ಪೆಸಿಮನ್, ಸೊ ಅದರಿಂದ ಮ್ಯಾಕ್ಸಿಮಮ್ ಸ್ಪೆಸಿಮನ್ ಇದರಲ್ಲಿ ರಿಪೀಟ್ ಆಗಿತ್ತು. ಬಟ್ ನಾನು ಅದೆಲ್ಲವನ್ನು ಮತ್ತೆ ರಿಪೀಟ್ ಆಗಿ ಇದರಲ್ಲಿ ಕವರ್ ಮಾಡಿಲ್ಲ. ಯಾಕಂತ ಹೇಳಿದ್ರೆ ವಿಡಿಯೋ ತುಂಬಾ ಲೆಂದಿ ಆಗುತ್ತೆ ಹಂಗಂತ. ಹಾಗಂತ ನೀವು ಬಿಜಾಪುರ ಎಕ್ಸಾಮ್ ಸೆಂಟರ್ ಅಲ್ಲಿ ಇಷ್ಟೇ ಸ್ಪೆಸಿಮನ್ ಕೇಳಿದಾರ ಹಂಗಂತ ಕೇಳಬೇಡಿ. ಜಸ್ಟ್ ನಾನು ರಿಪೀಟೆಡ್ಲಿ ಆಸ್ಕ್ಡ್ ಕ್ವಶನ್ ಅಷ್ಟೇ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಹಾಗೇನೆ ಕೋಲಾರ ಎಕ್ಸಾಮ್ ಸೆಂಟರ್ ಇಂದ, ಸೊ ಇಲ್ಲಿ ಮೇಜ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಫೀಲ್ಡ್ ಬೀನ್ಸ್, ನೆಕ್ಸ್ಟ್ ಲೇಡೀಸ್ ಫಿಂಗರ್ ಅಥವಾ ಓಕ್ರಾ, ನೆಕ್ಸ್ಟ್ ಪಾರ್ಥೆನಿಯಂ ಕೂಡ ತುಂಬ ಸಲ ಕೇಳಿದ್ದಾರೆ. ನೆಕ್ಸ್ಟ್ ನೀಲಗಿರಿ ಅಥವಾ ಯುಕಲಿಪ್ಟಸ್, ನೆಕ್ಸ್ಟ್ ಸಾಹಿವಾಲ್, ನೆಕ್ಸ್ಟ್ ಸನ್ಫ್ಲವರ್. ಸೊ ಇದರಲ್ಲಿ ಸೀಡ್ ಆಗಿರ್ಬೋದು ಮತ್ತು ಸನ್ಫ್ಲವರ್ ಹೆಡ್ ಆಗಿರ್ಬೋದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಹಾಗೆಯೇ ನಾವು ಮಂಡ್ಯ ಎಕ್ಸಾಮ್ ಸೆಂಟರಿಂದ ನೋಡೋಣ. ಇಲ್ಲಿ DAP ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಚಂದ್ರಿಕೆ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಸಾಫ್ಲವರ್ ಸೀಡ್ಸ್, ನೆಕ್ಸ್ಟ್ ಸ್ಯಾಂಡಲ್ವುಡ್ ಲೀವ್ಸ್, ನೆಕ್ಸ್ಟ್ ಪೆಪ್ಪರ್ ಪ್ಲ್ಯಾಂಟ್ ಮೆಣಸು, ನೆಕ್ಸ್ಟ್ ಅಲೋವೆರಾ, ನೆಕ್ಸ್ಟ್ ಅಮೃತ ಬಳ್ಳಿ, ನೆಕ್ಸ್ಟ್ ಬಿಟಲ್ ವೈನ್ ವಿಳೆದೆಲೆ, ನೆಕ್ಸ್ಟ್ ಮ್ಯಾರಿಗೋಲ್ಡ್ ಸೀಡ್, ನೆಕ್ಸ್ಟ್ ಬ್ಲ್ಯಾಕ್ ಪೆಪ್ಪರ್ ಕರಿಮೆಣಸು, ನೆಕ್ಸ್ಟ್ ಪೀಪಲ್ ಟ್ರೀ ಅರಳಿ ಮರ, ನೆಕ್ಸ್ಟ್ ಗ್ರಾಸ್ ಹಾಪರ್, ನೆಕ್ಸ್ಟ್ ರೆನೋಸರ್ಸ್ ಬಿಟಲ್, ನೆಕ್ಸ್ಟ್ ಗ್ಲೈರಿಸಿಡಿಯಾ ಗೊಬ್ಬರ ಮರ, ನೆಕ್ಸ್ಟ್ ಜರ್ಸಿ. ಸೊ ಇಲ್ಲಿ ಕೂಡ ನಾವು ಕೆಲವೊಂದು ಸ್ಪೆಸಿಮನ್ ನೋಡ್ಕೊಂಡ್ವಿ. ನೆಕ್ಸ್ಟ್ ಹಾಗೆಯೇ ಮೈಸೂರು ಎಕ್ಸಾಮ್ ಸೆಂಟರಿಂದ ಟೊಬ್ಯಾಕೊ ಲೀವ್ಸ್, ನೆಕ್ಸ್ಟ್ ನೈಜರ್ ಅಥವಾ ಗುರೇಳು, ನೆಕ್ಸ್ಟ್ ಲ್ಯಾಂಟನ ಕ್ಯಾಮ್ರಾ ಅಥವಾ ಚದುರಂಗ. ಸೊ ಇದರಲ್ಲಿ ಕೆಲವೊಂದು ಸ್ಪೆಸಿಮನ್ ಆಯಿತು. ಮತ್ತು ಹಾಗೆಯೇ ನೆಕ್ಸ್ಟ್ ಎಕ್ಸಾಮ್ ಸೆಂಟರಿಂದ ನೋಡ್ಕೊಳ್ಳೋಣ. ನೆಕ್ಸ್ಟ್ ರಾಯಚೂರು ಎಕ್ಸಾಮ್ ಸೆಂಟರ್ ಬರುತ್ತೆ. ಇಲ್ಲಿ ಚಿಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ, ಮೆಣಸಿನ್ಕಾಯಿ.
ಟೊಮೆಟೊ ಪ್ಲಾಂಟ್ ಇಂಪಾರ್ಟೆಂಟ್ ಆಗಿರುತ್ತೆ, ಕರಿ ಲೀವ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ, ಟ್ಯಾಮ್ರಿನ್ ಸೀಡ್ ಇಂಪಾರ್ಟೆಂಟ್ ಆಗಿರುತ್ತೆ, ಲೆವೆಲರ್ ಇಂಪಾರ್ಟೆಂಟ್ ಆಗಿರುತ್ತೆ, ಕೋಕೋನಟ್ ಟ್ರೀ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ಕೂಡ ನೀವು ಕೋಕೋನಟ್ ಟ್ರೀ ಆಗಿರ್ಬೋದು ಮತ್ತೆ ನರ್ಸರಿ ಪ್ಲಾಂಟ್ ಆಗಿರ್ಬೋದು ಮತ್ತೆ ಕೋಕೋನಟ್ ಆಗಿರ್ಬೋದು ಎಲ್ಲವನ್ನು ನೋಡ್ಕೊಳ್ಳಿ. ಸೊ ಇದರಿಂದ ಎಷ್ಟು ಎಕ್ಸ್ಪ್ರೆಷನ್ ಇರೋದು. ನೆಕ್ಸ್ಟ್ ಹಾಸನ್ ಎಕ್ಸಾಮ್ ಸೆಂಟರಿಂದ ಇಲ್ಲಿ ಹಳ್ಳಿಕಾಳು ಇಂಪಾರ್ಟೆಂಟ್ ಆಗಿರುತ್ತೆ, ನೆಕ್ಸ್ಟ್ ಸನ್ಫ್ಲವರ್ ಸೀಡ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ತುಂಬ ಸ್ಪೆಸಿಫನ್ ರಿಪೀಟ್ ಆಗಿದೆ, ಹಾಗಾಗಿ ನಮಗೆ ಕೆಲವೊಂದು ಎಕ್ಸಾಮ್ ಸೆಂಟರಿಂದ ಜಾಸ್ತಿ ಸ್ಪೆಸಿಫನ್ ಸಿಗ್ತಾ ಇಲ್ಲ. ಸೊ ಜಾಸ್ತಿ ಸ್ಪೆಸಿಫನ್ ರಿಪೀಟ್ ಆಗಿರೋದ್ರಿಂದ ನಾನು ಅದನ್ನು ಮತ್ತೊಮ್ಮೆ ಕವರ್ ಮಾಡ್ತಾ ಇಲ್ಲ. ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ವರ್ಮಿ ಕಾಂಪೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ನಾವು ಬೀದರ್ ಎಕ್ಸಾಮ್ ಸೆಂಟರಿಂದ ನೋಡ್ಕೋತಾ ಇದ್ದೀವಿ. ಇಲ್ಲಿ ಮಾತ್ ಬೀನ್ ಇಂಪಾರ್ಟೆಂಟ್ ಆಗಿರುತ್ತೆ, ಹೋಮ್ ಗ್ರೆನೇಟ್ ಲೀವ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ, ಬಾಜ್ರಾ ಸೀಡ್ ಇಂಪಾರ್ಟೆಂಟ್ ಆಗಿರುತ್ತೆ ಅಥವಾ ಪರ್ ಮಿಲೆಟ್ ಅಥವಾ ಸಜ್ಜೆ. ಸೊ ಈ ಒಂದು ಎಕ್ಸಾಮ್ ಸೆಂಟರಿಂದ ಇಷ್ಟೇ. ನೆಕ್ಸ್ಟ್ ಧಾರವಾಡ ಎಕ್ಸಾಮ್ ಸೆಂಟರ್ ಬರುತ್ತೆ. ಸೊ ಇದರಲ್ಲಿ ಕೆಲವು ನೋಡ್ಕೊಳ್ಳೋಣ. ಸೊ ಇಲ್ಲಿ ಜೋವರ್ ಇಂಪಾರ್ಟೆಂಟ್ ಆಗಿರುತ್ತೆ ಅಥವಾ ಜೋಳ, ಎಗ್ ಟ್ರೇ ಇಂಪಾರ್ಟೆಂಟ್ ಆಗಿರುತ್ತೆ, ನೆಕ್ಸ್ಟ್ ಲೆಮನ್ ಲೀವ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ, ಕಾಟನ್ ಕೇಕ್ ಇಂಪಾರ್ಟೆಂಟ್ ಆಗಿರುತ್ತೆ, ನೆಕ್ಸ್ಟ್ ಮ್ಯಾಂಗೋ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ಲೀವ್ಸ್ ಬಗ್ಗೆ ಕೂಡ ನೋಡ್ಕೊಳ್ಳಿ. ಮತ್ತು ಹಾಗೆಯೇ ತುಳಸಿ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತು ಹಾಗೆಯೇ ಸಿಮರ್ಬ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆಯೇ ನೆಕ್ಸ್ಟ್ ಬರೋದು ಶಿವಮೊಗ್ಗ ಎಕ್ಸಾಮ್ ಸೆಂಟರಿಂದ. ಇದರಲ್ಲಿ ಮಿಂಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಅಂದರೆ ಪುದೀನ ಅಂತ. ಟರ್ಮರಿಕ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಅರಿಶಿಣ. ಈ ಒಂದು ಎಕ್ಸಾಮ್ ಸೆಂಟರಿಂದ ಇಷ್ಟೇ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ ಸೆಂಟರ್ ಮುಗಿದಿದೆ. ಸೊ ನಮ್ಮ ಹತ್ರ ಎಷ್ಟು ಪ್ರಿವಿಯಸ್ದು ಕ್ವಶನ್ ಪೇಪರ್ ಇತ್ತು ಅದನ್ನು ನಾನು ಇವಾಗ ನಿಮಗೆ ತೋರಿಸಿದ್ದೀನಿ, ಯಾವ ಸ್ಪೆಸಿಫನ್ ರಿಪೀಟ್ ಆಗಿತ್ತು ಹಂಗಂತ. ಸೊ ಇವಾಗ ನೀವು ಕೇಳಬೇಡಿ, ಸೊ ಈ ಒಂದು ಎಕ್ಸಾಮ್ ಸೆಂಟರಿಂದ ಜಾಸ್ತಿ ಸ್ಪೆಸಿಫನ್ನ ಕವರ್ ಮಾಡಿಲ್ಲ ಹಂಗಂತ. ಸೊ ನಂದು ಈ ವಿಡಿಯೋದು ಉದ್ದೇಶ ಇರೋದು ತುಂಬ ರಿಪೀಟ್ ಆಗಿರುವಂಥ ಸ್ಪೆಸಿಫನ್ನ ತೋರಿಸೋದು ಅಷ್ಟೇ. ನಿಮ್ಮದು ಯಾವುದೇ ಎಕ್ಸಾಮ್ ಸೆಂಟರ್ ಇದ್ದರೂ ಕೂಡ ಇದೇ ಸೇಮ್ ಕ್ವಶನ್ನ ಕೇಳ್ತಾರೆ, ಹಾಗಾಗಿ ಎಲ್ಲವನ್ನು ನೀವು ಪರ್ಫೆಕ್ಟ್ ಆಗಿ ಅಷ್ಟೇ. ಸೊ ಈ ವಿಡಿಯೋನ ಎಲ್ಲಿಗೆ ಮಾಡೋಣ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಮತ್ತು ಇದನ್ನು ಬೇರೆಯವರು ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಬೇರೆಯವರು ಕೂಡ ಇದ್ರ ಬಗ್ಗೆ ತಿಳ್ಕೊತಾರೆ. ಹಾಗೆಯೇ ಇದನ್ನ ಬಿಟ್ಟು ನಿಮ್ದೇನಾದ್ರು ಡೌಟ್ ಇದ್ದರೆ ಅಥವಾ ಏನಾದರೂ ಒಪಿನಿಯನ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಬೋದು. ಹಾಗೆಯೇ ಅಟ್ಲೀಸ್ಟ್ ಇವಾಗಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂತ ಹೇಳಿದ್ರೆ ಇದೇ ಥರ ನಮಗೆ ಫ್ಯೂಚರಲ್ಲಿ ತುಂಬ ಹೆಲ್ಪ್ ಸಿಗುತ್ತೆ. ಜಾಸ್ತಿ ಫಾರ್ ನೌ, ಸೀ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.